ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿನ್ನರ್ ಮೀಟಿಂಗ್ ಬಗ್ಗೆ ಚರ್ಚಿಸಿಲ್ಲ. ಎಐಸಿಸಿ ಅಧ್ಯಕ್ಷರ ಭೇಟಿ ಮಾಡಿ ಸೌಹಾರ್ದಯುತವಾಗಿ ಮಾತಾಡಿದ್ದೇವೆ. ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆ ಇದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಈಗ ಪವರ್ ಸೆಂಟರ್ ಆಗಿದೆ. ಕಳೆದ 2 ದಿನಗಳಿಂದ ಸಚಿವರ ದಂಡು ಬರ್ತಾ ಇದೆ. ನಾಯಕರು ಬಂದು ಭೇಟಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೂಡ ರಾತ್ರಿ ಚರ್ಚೆ ಮಾಡಿ ಹೋಗಿದ್ದಾರೆ. ಈಗ ಡಿನ್ನರ್ ಮೀಟಿಂಗ್ ಮಾಡಿದ್ರು ಮೊನ್ನೆ ದಲಿತ ನಾಯಕರೆಲ್ಲ ಸೇರಿಕೊಂಡು. ಮೋಸ್ಟ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಂತ ಅನ್ಕೊಂಡಿದ್ವಿ. ಈಗ ಚರ್ಚೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಬಗ್ಗೆಯೂ ಕೂಡ ಚರ್ಚೆ ಆಗಿಲ್ಲ. ಪಕ್ಷ ಸಂಘಟನೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ದಲಿತ ಸಿಎಂ ಮುನ್ನೆಲೆ ಬಗ್ಗೆ ಕೂಡ ಯಾವುದೇ ಚರ್ಚೆ ಆಗಿಲ್ಲ. ದಲಿತ ಸಿಎಂ ರೇಸ್ ಯಾವುದೂ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ನೀತಿಗೆ ಜನ ಬೆಂಬಲ ನೀಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದೇವೆ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಅಂದರೆ ಅಲ್ಲಿ ಒಳಗಡೆ ಏನಾಯಿತು ಅನ್ನೋದನ್ನು ಸಹಜವಾಗಿ ಯಾವ ನಾಯಕರು ಕೂಡ ಬಿಟ್ಟುಕೊಡೋದಿಲ್ಲ. 1-to-1 ಮಾತುಕತೆ ಆಗಿರುತ್ತೆ. ಮಾಧ್ಯಮಗಳ ಮುಂದೆ ಮಾತಾಡಿದರೆ ಮತ್ತು ಬೇರೆ ಲೆವೆಲ್ಗೆ ಹೋಗುತ್ತೆ ಅನ್ನುವಂಥ ಒಂದು ಆತಂಕ ಕೂಡ ನಾಯಕರಲ್ಲಿ ಇರುತ್ತೆ. ಕೂಡ ಚರ್ಚೆ ಮಾಡಿದ್ರು. ಯಾವ ವಿಷಯನೂ ಮಾತಾಡಲಿಲ್ಲ. ಇವು ಯಾವುದು ಚರ್ಚೆ ಆಗಲಿಲ್ಲ. ಪಕ್ಷ ಸಂಘಟನೆಗಳು ಮಾಡೋದು, ಚುನಾವಣೆಗಳನ್ನು ಎದುರಿಸೋದು, ಕಾರ್ಯಕರ್ತರಲ್ಲಿ ಸ್ಥಾಯಿಯಿಂದ ಶಕ್ತಿ ತುಂಬೋದನ್ನು ಬಿಟ್ಟು ನೀವು ಹೇಳಿದಂಥ ಒಂದು ವಿಷಯನೂ ಚರ್ಚೆ ಆಗಲಿಲ್ಲ. ಸ್ಥಳೀಯ ಸಭೆ ಇದೆಯಲ್ಲ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದಾವಲ್ಲ, ಇಲ್ಲ ಮೊನ್ನೆ ಕ್ಯಾಬಿನೆಟ್ಲು ಕೂಡ ಚರ್ಚೆ ಮಾಡಿದ್ರು. ಲೋಕಲ್ ಎಲೆಕ್ಷನ್ ನಡೆಸಬೇಕು, ಕಾನ್ಸ್ಟಿಟ್ಯೂಷನ್ಲಿ ಕ್ರಿಯೇಟೆಡ್ ಬಾಡೀಸ್ ಅಂತ, ಅದನ್ನೇ ಪುನರುಚ್ಚಾರ ಮಾಡಿದ್ರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಆ ರೀತಿ ಸನ್ನಿವೇಶ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಬಳಿಕ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾತು. ಆರಂಭದ ಮಾತುಗಳು ಈ ಮಾತುಗಳಿಗೆ ವ್ಯತ್ಯಾಸ ಕಾಣಿಸ್ತಾ ಇದೆ. 6 ತಿಂಗಳ ಬಳಿಕ ಬದಲಾವಣೆ ಆಗುತ್ತೆಂದು ಎಚ್ಚರಿಕೆ ಕನಸು ಕಾಣ್ತಾ ಇದ್ದಾರೆ. 2028 ಸಂಪೂರ್ಣ ಮಾಡಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ. ಆಗಲೂ ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ. 2028ರವರೆಗೆ ಸಿಎಂ ಇರ್ತಾರೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆಗ ರೇಸ್ ಶುರುವಾದಾಗ ಪ್ಲೇಯರ್ ಆಯ್ಕೆ ಮಾಡ್ತಾರೆ. ನನ್ನಿಂದ ಪರಮೇಶ್ವರ್ ಅವರಿಂದ ರೇಸ್ ಶುರುವಾಗಲ್ಲ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಮಹದೇವಪ್ಪ ಹೇಳಿದ್ದಾರೆ. ಯಾವ ರೇಷು ನಡೀತಾ ಇಲ್ವಲ್ಲ ರೇಸಿಗ. ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ. ದೇರ್ ಇಸ್ ನೋ ರೇಸ್. ಅದು ಯಾವುದೂ ಚರ್ಚೆ ಮಾಡಲಿಲ್ಲ. ನಾವು ಪಕ್ಷದ ಸಂಘಟನೆ ಬಲವರ್ಧನೆ. ದಿಸ್ ಈಸ್ ಕರ್ನಾಟಕ ಈಸ್ ಎ ಪ್ರೋಗ್ರೆಸಿವ್ ಸ್ಟೇಟ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಬೇಸು ಮತ್ತು ಕಾಂಗ್ರೆಸ್ಸಿನ ನೀತಿ ಮತ್ತು ಸಿದ್ಧಾಂತದ ಕೆಳಗಡೆ ಜನ ಬೆಂಬಲ ಪಡೆದು ಆಶೀರ್ವಾದ ಮಾಡಿರೋ ಸರ್ಕಾರ. ಈ ಸರ್ಕಾರ ಒಳ್ಳೆಯ ಕೆಲಸ ಮಾಡಬೇಕು ಮತ್ತು ಪಕ್ಷ ಬಲವರ್ಧನೆ ಆಗಬೇಕು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗೋದು ಬಿಟ್ಟರೆ ಇನ್ಯಾವ ವಿಷಯನೂ ಚರ್ಚೆ ಆಗಲಿಲ್ಲ. ಅದೊಂದನ್ನು ಮಾತಾಡಲಿಲ್ಲ, ಏನನ್ನೂ ಮಾತಾಡಲಿಲ್ಲ. ಅವರೆಲ್ಲ ಆಗಲ್ಗನ್ಸ್ ಕಾಣ್ತಾ ಇದ್ದಾರೆ. ಏನೂ ಆಗಲ್ಲ ಬಿಡಿ. ಕಾಂಗ್ರೆಸ್ ವಿಲ್ ಕಂಪ್ಲೀಟ್ ದಿಸ್ ಟರ್ಮ್ 2028 ಸಂಪೂರ್ಣ ಮಾಡಿ 28ಕ್ಕೆ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ಲ. ಈಗ ಅವರೇ ಇದ್ದಾರಲ್ವಾ. 2028 ತನಕ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಇದ್ದೇ ಇರ್ತಾರೆ, ಅವಧಿನ ಸಂಪೂರ್ಣ ಮಾಡ್ತಾರೆ. 28ನೇ ಇಸ್ವಿಗೆ ಮತ್ತೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರುತ್ತೆ. ಈಗ ಮುಖ್ಯಮಂತ್ರಿ ಖಾಲಿ ಇಲ್ಲ, ಮುಖ್ಯಮಂತ್ರಿ ಇದ್ದಾರೆ. ಕಾಂಗ್ರೆಸ್ ಮುಖ್ಯಮಂತ್ರಿನೇ 28ಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದು ಅವಧಿ ಪೂರೈಸಿ 28 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಎಲ್ಲರಿಂದ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಂಬ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರ. ಒಬ್ಬರಿಂದ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಡಿ.ಕೆ. ಶಿವಕುಮಾರ್ಗೆ ಟಾಂಗಿದೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಬಳಿಕ ಮಹದೇವಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಪಕ್ಷ ಸಂಘಟನೆ, ಕಲೆಕ್ಟಿವ್ ಲೀಡರ್ಶಿಪ್ ಬೇಕು. ಕಲೆಕ್ಟಿವ್ ಲೀಡರ್ಶಿಪ್ನಿಂದ ಗೆದ್ದಿದ್ದೇವೆ. ದೇಶದ ಇತಿಹಾಸದಲ್ಲಿ ಯಾರೂ ಒಬ್ಬಂಟಿಯಾಗಿ ಪಕ್ಷ ಅಧಿಕಾರಕ್ಕೆ ತಂದಿಲ್ಲ ಅನ್ನೋ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದರೆ ಅವರು
ನನ್ನ ನೇತೃತ್ವದಲ್ಲೇ ಪಕ್ಷ ಅಧಿಕಾರಕ್ಕೆ ಬಂದಿದ್ದು, ನಾನು KPCC ಅಧ್ಯಕ್ಷ ಆದಮೇಲೆ ಇಷ್ಟು ಸಂಖ್ಯೆ ಬಂದಿದ್ದು ಅಂತ ಹೇಳ್ತಿದ್ರು. ಯಾವುದೇ ಒಬ್ಬ ವ್ಯಕ್ತಿ ಇಂಡಿಯನ್ ಹಿಸ್ಟ್ರಿನಲ್ಲಿ ಅಥವಾ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಒಬ್ಬರೇ ಒಂದು ಪಾರ್ಟಿನ ಅಧಿಕಾರಕ್ಕೆ ತರೋಕ್ಕೆ ಆಗೋದೇ ಇಲ್ಲ. ಇಸ್ ಇಟ್ ನಾಟ್? ನನ್ನಿಂದಾಯಿತು ಅಂತ ಹೇಳೋಕ್ಕೆ ನನ್ನನ್ನು ಸೇರಿಸಿ ಯಾರೂ ಮಾಡೋಕ್ಕಾಗೋದೇ ಇಲ್ಲ. ಇಟ್ಸ್ ಎ ಕಲೆಕ್ಟಿವ್ ಪ್ರೋಸೆಸ್.